ಸೂಪರ್ ಹಿಟ್ ಸಿನಿಮಾದಲ್ಲಿ ಗಿಲ್ಲಿ ಜೊತೆಗ ಕಾವ್ಯ. ಫೆಬ್ರವರಿ 27, 2026 ಈಗಾಗಲೇ ಗಿಲ್ಲಿ ಅಭಿಮಾನಿಗಳ ಮನಸ್ಸಿನಲ್ಲಿ ಹಬ್ಬದ ದಿನವಾಗಿ ಗುರುತಾಗಿದೆ. ಕಾರಣ ಸ್ಪಷ್ಟ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿಜೇತ ಗಿಲ್ಲಿ ನಟ ತಮ್ಮ ಮೊದಲ ಫುಲ್ ಫ್ಲೆಡ್ಜ್ಡ್ ಹೀರೋ ಸಿನಿಮಾದೊಂದಿಗೆ ಭರ್ಜರಿ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ. ಸಿನಿಮಾದ ಹೆಸರು ಸೂಪರ್ ಹಿಟ್. ಹೆಸರೇ ಹೇಳುತ್ತದೆ, ಟಾರ್ಗೆಟ್ ಕ್ಲಿಯರ್, ಗುರಿ ದೊಡ್ಡದು. ಮಂಡ್ಯ ಜಿಲ್ಲೆಯ ಮಾಲವಳ್ಳಿಯ ಸಾಮಾನ್ಯ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದ ಮಾಲವಳ್ಳಿ ನಟರಾಜ್ಗೆ ಬಾಲ್ಯದಿಂದಲೂ ವೇದಿಕೆಯ ಮೇಲಿನ ಆಸಕ್ತಿ. ಶಾಲಾ ದಿನಗಳಲ್ಲೇ ನಾಟಕ, ಹಾಸ್ಯ, ಡಾನ್ಸ್ ಎಲ್ಲದರಲ್ಲೂ ಭಾಗವಹಿಸುತ್ತಿದ್ದ ಈ ಹುಡುಗನಿಗ ಒಂದು ಕನಸು ಮಾತ್ರ ಸ್ಪಷ್ಟ. ಒಂದು ದಿನ ಬೆಳ್ಳಿತೆರೆಯಲ್ಲಿ ಕಾಣಿಸಿಕೊಳ್ಳಬೇಕು. ಆದರೆ ಕನಸುಗಳ ದಾರಿ ಎಂದಿಗೂ ಸುಲಭವಲ್ಲ. ಬೆಂಗಳೂರು ಬಂದ ನಂತರ ಬದುಕು ರೊಮ್ಯಾಂಟಿಕ್ ಆಗಿರಲಿಲ್ಲ, ಅದು ಕಠಿಣ ಹೋರಾಟ. ಸೆಟ್ ಅಸಿಸ್ಟೆಂಟ್ ಕೆಲಸ, ಲೈಟ್ ಹಿಡಿಯುವುದು, ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಸಣ್ಣಪುಟ್ಟ ಕೆಲಸಗಳು, ದಿನಗೂಲಿ ಜೀವನ ಇವೆಲ್ಲವೂ ಅವರ ಪಯಣದ ಭಾಗ. ಕೆಲವೊಮ್ಮೆ ಊಟಕ್ಕೂ ಕಷ್ಟವಾದ ದಿನಗಳು. ಆದ್ರೆ ಒಂದು ದಿನ ನನ್ನ ಟೈಮ್ ಬರುತ್ತೆ ಅನ್ನೋ ನಂಬಿಕೆ ಮಾತ್ರ ಕೈಬಿಡಲಿಲ್ಲ. ಮೊದಲ ದೊಡ್ಡ ಗಮನ ಸೆಳೆದದ್ದು ಕಾಮಿಡಿ ಕಿಲಾಡಿಗಳು ಸೀಸನ್ 4. ರನ್ನರ್ ಅಪ್ ಆದರೂ ಜನಮನ ಗೆದ್ದರು. ಅವರ ಹಾಸ್ಯದ ಟೈಮಿಂಗ್, ಗ್ರಾಮೀಣ ಸ್ಟೈಲ್, ನೈಸರ್ಗಿಕ ಅಭಿವ್ಯಕ್ತಿ ಇವುಗಳು ಅವರನ್ನು ಬೇರೆ ಮಾಡಿತು. ನಂತರ ಡಾನ್ಸ್ ಕರ್ನಾಟಕ ಡಾನ್ಸ್, ಸಣ್ಣ ಸಿನಿಮಾ ಪಾತ್ರಗಳು, ರಿಯಾಲಿಟಿ ಶೋಗಳ ಮೂಲಕ ಹಂತ ಹಂತವಾಗಿ ಅನುಭವ ಸಂಗ್ರಹಿಸಿದರು. ಆದರೆ ಜೀವನದ ಗೇಮ್ ಚೇಂಜರ್ ಆಗಿದ್ದು ಬಿಗ್ ಬಾಸ್ ಕನ್ನಡ 12. ಮನೆಯೊಳಗಿನ ಗಿಲ್ಲಿ ಸಂಪೂರ್ಣ ಬೇರೆ ಲೆವೆಲ್. ಸರಳ ಮಾತು, ನೇರ ನಡೆ, ಸ್ನೇಹಪರ ಸ್ವಭಾವ, ಎಮೋಷನಲ್ ಕ್ಷಣಗಳಲ್ಲಿ ನೈಜ ಪ್ರತಿಕ್ರಿಯೆ ಇವುಗಳು ಪ್ರೇಕ್ಷಕರಿಗೆ ಕನೆಕ್ಟ್ ಆಯಿತು. ಟಾಸ್ಕ್ಗಳಲ್ಲಿ ಸೋಲಿದ್ದರೂ ನಗುತ್ತಾ ಆಡಿದ ರೀತಿ ಜನರನ್ನು ಮೆಚ್ಚಿಸಿತು. ದಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ ಎಂಬ ಡೈಲಾಗ್ ಮನಮಾತಾಯಿತು. ಕೊನೆಗೆ 50 ಲಕ್ಷ ರೂಪಾಯಿ ಮತ್ತು ಕಾರು ಗೆದ್ದು ಟ್ರೋಫಿ ಎತ್ತಿದ ಕ್ಷಣ ಅದು ಅವರ ಜೀವನದ ಮೈಲುಗಲ್ಲು. ಈ ಮಧ್ಯೆ ದೊಡ್ಡ ಚರ್ಚೆ ಹುಟ್ಟಿಸಿದ್ದು ಗಿಲ್ಲಿ ಮತ್ತು ಕಾವ್ಯ ಶೈವ ನಡುವಿನ ಸ್ನೇಹ. ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರ ಸ್ನೇಹ ಪ್ರೇಕ್ಷಕರ ಗಮನ ಸೆಳೆದಿತ್ತು. ಕಷ್ಟದ ದಿನಗಳಲ್ಲಿ ಒಬ್ಬರಿಗೊಬ್ಬರು ಧೈರ್ಯ ತುಂಬಿದ ಕ್ಷಣಗಳು, ನಗು ಜಗಳದ ನೈಸರ್ಗಿಕ ಹರಿವು ಇವೆಲ್ಲವೂ ಹ್ಯಾಶ್ಟ್ಯಾಗ್ ಗಿಲ್ಲಿ ಕಾವ್ಯ ಟ್ರೆಂಡ್ ಹುಟ್ಟಿಸಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಫ್ಯಾನ್ ಎಡಿಟ್ಗಳು, ರೀಲ್ಸ್, ಮೀಮ್ಸ್ ಎಲ್ಲೆಡೆ ಇವರ ಜೋಡಿ. ಶೋ ಮುಗಿದ ನಂತರವೂ ಇವರಿಬ್ಬರು ಕೆಲ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಕಾಣಿಸಿಕೊಂಡರು. ಹಂಪಿ ಉತ್ಸವದ ವೇದಿಕೆ, ದೊಡ್ಡ ಮನೆ ಹಬ್ಬದ ವಿಶೇಷ ಕಾರ್ಯಕ್ರಮ, ಮಂಡ್ಯದ ದಾದಾಪುರ ಹಳ್ಳಿಗೆ ಕಾವ್ಯ ಭೇಟಿ ಈ ಎಲ್ಲ ಘಟನೆಗಳು ಅಭಿಮಾನಿಗಳ ಕುತೂಹಲ ಹೆಚ್ಚಿಸಿತು. ಕೆಲವರು ಮದುವೆಯವರೆಗೆ ಊಹೆ ಹೋದರು. ಇದಕ್ಕೆ ಸೇರಿ ಗಿಲ್ಲಿಯ ಮೊದಲ ಸಿನಿಮಾದಲ್ಲಿ ಕಾವ್ಯ ನಾಯಕಿ ಎಂಬ ಸುದ್ದಿ ಹರಡಿತು. ಯೂಟ್ಯೂಬ್ ಥಂಬ್ನೇಲ್ಗಳು ಕನ್ಫರ್ಮ್ ಅಂತ ಕೂಗಿದವು. ಫ್ಯಾನ್ ಪೇಜ್ಗಳು ಪೋಸ್ಟರ್ ಡಿಸೈನ್ ಮಾಡಿ ಹಂಚಿಕೊಂಡವು. ಕೆಲವರು ಕ್ಯಾಮಿಯೋ ಇರಬಹುದು ಎಂದರು. ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ಗಾಸಿಪ್ ಗರಿಷ್ಠ ಮಟ್ಟ ತಲುಪಿತು. ಆದರೆ ಇದೀಗ ಚಿತ್ರತಂಡ ಅಧಿಕೃತ ಸ್ಪಷ್ಟನೆ ನೀಡಿದೆ. ಸೂಪರ್ ಹಿಟ್ ಸಿನಿಮಾದಲ್ಲಿ ಕಾವ್ಯ ಯಾವುದೇ ಪಾತ್ರದಲ್ಲಿ ನಟಿಸುತ್ತಿಲ್ಲ. ನಾಯಕಿ ಪಾತ್ರ, ಅತಿಥಿ ಪಾತ್ರ, ಕ್ಯಾಮಿಯೋ ಯಾವುದೂ ಇಲ್ಲ. ಪರಿಶೀಲಿಸದ ಸುದ್ದಿಗಳನ್ನು ನಂಬಬೇಡಿ ಎಂದು ತಂಡ ಮನವಿ ಮಾಡಿಕೊಂಡಿದೆ. ಕಾವ್ಯ ತಮ್ಮದೇ ಕ್ಷೇತ್ರದಲ್ಲಿ ಗಟ್ಟಿ ಹೆಜ್ಜೆ ಇಟ್ಟಿರುವ ಕಲಾವಿದೆ. ಟಿವಿ ಮತ್ತು ಡಿಜಿಟಲ್ ಜಗತ್ತಿನಲ್ಲಿ ಪ್ರಭಾವ ಹೊಂದಿರುವ ಅವರು ಬಿಗ್ ಬಾಸ್ ಮನೆಯಲ್ಲಿ ಸ್ಪಷ್ಟ ನಿಲುವು ಮತ್ತು ಆತ್ಮವಿಶ್ವಾಸದಿಂದ ಗುರುತಿಸಿಕೊಂಡರು. ಗಿಲ್ಲಿ ಮತ್ತು ಕಾವ್ಯ ಸಂಬಂಧ ಶುದ್ಧ ಸ್ನೇಹ ಮಾತ್ರ ಎಂದು ಇಬ್ಬರು ಹಲವು ಬಾರಿ ಹೇಳಿದ್ದಾರೆ. ಸಾರ್ವಜನಿಕ ಒತ್ತಡಕ್ಕೆ ಮಣಿದು ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಎಂಬುದು ಅವರ ಸ್ಪಷ್ಟ ಮಾತು. ಇಂದು ಸಿನಿಮಾ ಬಗ್ಗೆ ಮಾತನಾಡುವುದಾದರೆ ಸೂಪರ್ ಹಿಟ್ ಒಂದು ಔಟ್ ಅಂಡ್ ಔಟ್ ಕಾಮಿಕ್ ಸಸ್ಪೆನ್ಸ್ ಥ್ರಿಲ್ಲರ್. ನಿರ್ದೇಶಕ ವಿಜಯಾನಂದ ವಿಭಿನ್ನ ಕಥೆಯನ್ನು ರೂಪಿಸಿದ್ದಾರೆ. ನಿರ್ಮಾಪಕ ಜಿ ಉಮೇಶ್ ಭರ್ಜರಿ ಬಂಡವಾಳ ಹೂಡಿದ್ದಾರೆ. ಸಂಗೀತ ಸಂಯೋಜನೆ ವಿ ನಾಗೇಂದ್ರ ಪ್ರಸಾದ್ ಅವರದ್ದು. ಗಿಲ್ಲಿ ನಟ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದು ಅವರ ಜೊತೆಗೆ ಗೌರವ್ ಶೆಟ್ಟಿ ಸಮತೋಲನವಾಗಿ ಹಿಡಿದಿಡುವ ಕಥೆ ಎಂದು ತಿಳಿದುಬಂದಿದೆ. ಕಥೆಯ ಸಂಪೂರ್ಣ ವಿವರ ಇನ್ನೂ ರಹಸ್ಯ. ಆದರೆ ಸಾಮಾನ್ಯ ಹುಡುಗ ಅಸಾಮಾನ್ಯ ಪರಿಸ್ಥಿತಿಯಲ್ಲಿ ಸಿಲುಕುವ ಕಥಾಹಂದರ ಇರಬಹುದು ಎಂಬ ಮಾತು ಕೇಳಿಬರುತ್ತಿದೆ. ಅನಿರೀಕ್ಷಿತ ಟ್ವಿಸ್ಟ್ಗಳು, ಟೈಮಿಂಗ್ ಕಾಮಿಡಿ ಮತ್ತು ಭಾವನಾತ್ಮಕ ಕ್ಷಣಗಳು ಸಿನಿಮಾದ ಹೈಲೈಟ್ ಆಗಲಿವೆ. ಬಿಡುಗಡೆಗೂ ಮೊದಲು ರನ್ನಿಂಗ್ ಸಕ್ಸಸ್ಫುಲ್ಲಿ ಎಂಬ ಟ್ಯಾಗ್ಲೈನ್ ಬಳಸಿ ನಿರ್ಮಾಪಕರು ತಮ್ಮ ಆತ್ಮವಿಶ್ವಾಸವನ್ನು ತೋರಿಸಿದ್ದಾರೆ.